ದೈನಂದಿನ ಸುದ್ದಿಜಾಲ. ನಮಸ್ತೆ ವೀಕ್ಷಕರೇ, ನಾನು ಅನನ್ಯ ಎಸ್ ಭಾರದ್ವಾಜ್. ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ. ಬರುವ 22 ಹಡಗುಗಳು ಹಾರ್ಮುಜ್ಗೆ ಸ್ಥಳಾಂತರ. ಭಾರತ ಸರ್ಕಾರವು ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಾಗಣೆಗಾಗಿ ಪರ್ಷಿಯನ್ ಕೊಲ್ಲಿ ಪ್ರದೇಶದಲ್ಲಿ ಭಾರತಕ್ಕೆ ತೆರಳುತ್ತಿರುವ 22 ಹಡಗುಗಳನ್ನು ಸ್ಥಳಾಂತರಿಸಲು ಗುರುತಿಸಿದೆ. ಇವುಗಳಲ್ಲಿ 20 ಹಡಗುಗಳು ಭಾರತದ ಇಂಧನ ಭದ್ರತೆಗೆ ನಿರ್ಣಯಿಸಲಾಗಿದ್ದು, ಸುಮಾರು 2.15 ಲಕ್ಷ ಮೆಟ್ರಿಕ್ ಟನ್ ಎಲ್ಎನ್ಜಿ, 3.21 ಲಕ್ಷ ಟನ್ ಎಲ್ಪಿಜಿ ಮತ್ತು 16.76 ಲಕ್ಷ ಟನ್ ಕಚ್ಚಾ ತೈಲವನ್ನು ಸಾಗಿಸುತ್ತಿವೆ. ಈ ಹಡಗುಗಳು ಭಾರತೀಯ ಧ್ವಜ ಮತ್ತು ವಿದೇಶಿ ಧ್ವಜ ಎರಡೂ ಆಗಿವೆ, ಆದರೆ ಎಲ್ಲವೂ ಭಾರತದ್ದು. 20 ಇಂಧನ ನಿರ್ಣಾಯಕ ಹಡಗುಗಳಲ್ಲಿ 10 ಭಾರತೀಯ ಧ್ವಜವನ್ನು ಹೊಂದಿವೆ. 20 ಹಡಗುಗಳಲ್ಲಿ 3 ಎಲ್ಎನ್ಜಿ ವಾಹಕಗಳು, 10 ಎಲ್ಪಿಜಿ ವಾಹಕಗಳು ಮತ್ತು 7 ಕಚ್ಚಾ ತೈಲ ಟ್ಯಾಂಕರ್ಗಳು ಸೇರಿವೆ. ಮಾರ್ಷಲ್ ದ್ವೀಪ, ಲೈಬೀರಿಯಾ, ಗ್ರೀಸ್, ಮಾಲ್ಟಾ ಮತ್ತು ಪೋರ್ಚುಗಲ್ ಈ ಹಡಗುಗಳು ಹೊತ್ತೊಯ್ಯುವ ಇತರ ಕೆಲವು ಧ್ವಜಗಳಾಗಿವೆ. ಇದಲ್ಲದೆ ಹಾರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಾಗಣೆಯನ್ನು ಖಚಿತಪಡಿಸಿಕೊಳ್ಳಲು ಸ್ಥಳಾಂತರಿಸಲು 2 ಭಾರತೀಯ ಧ್ವಜದ ಕಂಟೇನರ್ ಹಡಗುಗಳನ್ನು ಸಹ ಗುರುತಿಸಲಾಗಿದೆ. ಪರ್ಷಿಯನ್ ಕೊಲ್ಲಿ ಪ್ರದೇಶದಿಂದ ಹಡಗುಗಳನ್ನು ಸ್ಥಳಾಂತರಿಸಲು ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ, ನೌಕಾ ಕಾರ್ಯಾಚರಣೆ ನಿರ್ದೇಶನಾಲಯ ಡಿನೋ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮೌಪಿಂಗ್ ಮತ್ತು ಮಾಹಿತಿ ಸಮ್ಮೇಳನ ಕೇಂದ್ರ ಹಿಂದೂ ಮಹಾಸಾಗರ ಪ್ರದೇಶದೊಂದಿಗೆ ಸಮನ್ವಯವು ನಡೆಯುತ್ತಿದೆ. 2 ಎಲ್ಪಿಜಿ ವಾಹಕಗಳು ಮತ್ತು 1 ತೈಲ ಟ್ಯಾಂಕರ್ ಶಿವಾಲಿಕ್, ನಂದಾದೇವಿ ಮತ್ತು ಜಗ್ ಲಾಡ್ಕಿ ಮೊದಲೇ ಸ್ಥಳಾಂತರಿಸಲ್ಪಟ್ಟವು. ಭಾರತೀಯ ನೌಕಾಪಡೆಯು ಓಮನ್ ಕೊಲ್ಲಿ ಪ್ರದೇಶದಿಂದ ಬೆಂಗಾವಲು ನೀಡಿತು. 3 ಹಡಗುಗಳು ಭಾರತವನ್ನು ತಲುಪಿವೆ. 2 ಎಲ್ಪಿಜಿ ಹಡಗುಗಳು ಸುಮಾರು 97,000 ಟನ್ ಇಂಧನವನ್ನು ಸಾಗಿಸುತ್ತಿದ್ದವು. ಮುಂದಿನ ದಿನದಲ್ಲಿಯೂ ಬೆಂಗಾವಲು ಮುಂದುವರಿಯುತ್ತದೆ ಎಂದು ನೌಕಾಪಡೆಯ ಮೂಲಗಳು ತಿಳಿಸಿವೆ. ದೆಹಲಿಯ ಬಹುಮಹಡಿ ಕಟ್ಟಡದಲ್ಲಿ ಬೆಂಕಿ ಅವಘಡ, ಒಂದೇ ಕುಟುಂಬದ 9 ಮಂದಿ ಸಾವು. ನೈಋತ್ಯ ದೆಹಲಿಯ ಪಾಲಂ ಪ್ರದೇಶದಲ್ಲಿ ಬಹುಮಹಡಿ ಕಟ್ಟಡವೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಪರಿಣಾಮ 3 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 9 ಮಂದಿ ಮೃತಪಟ್ಟಿದ್ದಾರೆ. ಬುಧವಾರ ಮುಂಜಾನೆ ಅವಘಡ ಸಂಭವಿಸಿದ್ದು, ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸುವ ವೇಳೆಗಾಗಲೇ ಕಟ್ಟಡವು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿತ್ತು. ಕಟ್ಟಡದ ಮಾಲೀಕ ರಾಜೇಂದರ್ ಕಶ್ಯಪ್ ಮತ್ತು ಅವರ ಕುಟುಂಬ 2ನೇ ಮತ್ತು 3ನೇ ಮಹಡಿಯಲ್ಲಿ ನೆಲೆಸಿದ್ದರು. ಕಟ್ಟಡದ ನೆಲಮಹಡಿ ಮತ್ತು ಮೊದಲ ಮಹಡಿಯಲ್ಲಿ ಬಟ್ಟೆ ಮತ್ತು ಅಲಂಕಾರಿಕ ವಸ್ತುಗಳ ಮಳಿಗೆ ಇದ್ದ ಕಾರಣ ಬೆಂಕಿಯ ತೀವ್ರತೆ ಅಧಿಕವಾಗಿತ್ತು. ಗಾಯಗೊಂಡಿರುವ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟ ವಯಸ್ಕರ ಕುಟುಂಬಸ್ಥರಿಗೆ ತಲಾ ₹10 ಲಕ್ಷ, ಅಪ್ರಾಪ್ತ ವಯಸ್ಸಿನ ಮೃತರ ಕುಟುಂಬಸ್ಥರಿಗೆ ₹5 ಲಕ್ಷ ಮತ್ತು ಗಾಯಗೊಂಡವರಿಗೆ ತಲಾ ₹2 ಲಕ್ಷ ಪರಿಹಾರ ನೀಡುವುದಾಗಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ತಿಳಿಸಿದ್ದಾರೆ. ಜಿಗಿದು ಪಾರಾದ ತಂದೆ ಮಗಳು. ದೆಹಲಿಯಲ್ಲಿ ನಡೆದ ಬೆಂಕಿ ಅವಘಡದಲ್ಲಿ ತಂದೆ ಮತ್ತು ಮಗಳು ಕಟ್ಟಡದ 3ನೇ ಮಹಡಿಯಿಂದ ಜಿಗಿಯುವ ಮೂಲಕ ಜೀವ ಉಳಿಸಿಕೊಂಡಿದ್ದಾರೆ. ಧಾರವಾಡ, ಬೆಳಗಾವಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಮಂಗಳವಾರ ಸುರಿದ ಆಲಿಕಲ್ಲು ಮಳೆಯಿಂದ ಬಹುತೇಕ ಕಡೆ ಬೆಳೆ ಹಾನಿಯಾಗಿದೆ. ಜಾನುವಾರುಗಳು ಪ್ರಾಣ ಕಳೆದುಕೊಂಡಿವೆ. ಕೆಲ ಗ್ರಾಮಗಳಲ್ಲಿ ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಾಚಾಪುರದಲ್ಲಿ ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್ ಮೊದಲಾದ ಬೆಳೆಗಳಿಗೆ ಹಾನಿಯಾಗಿದೆ. ಹಲವು ಮನೆಗಳ ಹೆಂಚುಗಳು ಹಾಳಾಗಿವೆ. ಮನೆಯೊಳಗೆ ರಾಶಿಯಾಗಿ ಬಿದ್ದಿರುವ ಆಲಿಕಲ್ಲುಗಳನ್ನು ಹೊರಹಾಕುವುದರಲ್ಲೇ ಗ್ರಾಮಸ್ಥರು ಇಡೀ ರಾತ್ರಿ ಕಳೆದರು. ಟೊಮೆಟೊ, ಹಾಗಲಕಾಯಿ ಬೆಳೆ ಫಸಲಿಗೆ ಬಂದಿದ್ದವು. ಆಲಿಕಲ್ಲು ಮಳೆಯಿಂದ ಬೆಳೆ ಪೂರ್ತಿ ನಾಶವಾಗಿದೆ. ಜಮೀನು ತುಂಬಾ ಆಲಿಕಲ್ಲು ತುಂಬಿದ್ದವು. ಈಗ ಮಣ್ಣು ಮಾತ್ರ ಕಾಣುತ್ತಿದೆ, ಬೆಳೆ ಇಲ್ಲವಾಗಿದೆ. 1 ಕರು ಮೃತಪಟ್ಟಿದೆ. ತುಂಬ ನಷ್ಟವಾಗಿದೆ ಎಂದು ಮಾಚಾಪುರದ ರೈತ ಕಲ್ಲಪ್ಪ ಬಸವಂತಪ್ಪ ಹುರಕಳ್ಳಿ ಸಂಕಷ್ಟ ತೋಡಿಕೊಂಡರು. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಭತ್ತದ ಬೆಳೆ ಹಾನಿಯಾಗಿದೆ. ಕುರುಗೋಡಿನಲ್ಲಿ 24 ಹೆಕ್ಟೇರ್ ಭತ್ತದ ಬೆಳೆ ಹಾನಿಯಾಗಿದೆ. ಸಿರುಗುಪ್ಪ ತಾಲೂಕಿನಲ್ಲಿ 9 ಕುರಿಗಳು ಸತ್ತಿವೆ. ನಿಖರ ಮಾಹಿತಿಗಾಗಿ ಕಂದಾಯ, ಕೃಷಿ, ತೋಟಗಾರಿಕೆ ಇಲಾಖೆಗಳು ಜಂಟಿ ಸಮೀಕ್ಷೆ ಕೈಗೊಂಡಿವೆ ಎಂದು ಜಿಲ್ಲಾಡಳಿತದ ಅಧಿಕಾರಿಯೊಬ್ಬರು ತಿಳಿಸಿದರು.